ಅರ್ಜುನ, ಅಭಿಮನ್ಯುವನ್ನ ಕೊಲ್ಲುವ ಕಾಲದಲ್ಲಿ ನಾವು ಕಳ್ಳಾಟಿಕೆಯನ್ನ ಮಾಡಿದೆವು. ಕಳ್ಳಾಟಿಕೆ ಮಾಡಿದ್ದೇನೆ ನಿನ್ನ ನೇರ ಆರೋಪ. ಖಂಡಿತವಾಗಿಯೂ ಇಲ್ಲ. ಯಾಕಿಲ್ಲ? ಅಂದಿನ ಕೃತಿಯಲ್ಲಿ ನನ್ನ ಕರ್ತೃತ್ವ ಎಷ್ಟರ ಮಟ್ಟಿಗೆ ಇದೆ ಎನ್ನುವುದು ನಿನಗೆ ಸಂಪೂರ್ಣ ಗೊತ್ತಿಲ್ಲ ಅಂತ ಕಾಣುತ್ತದೆ. ಏನಾಗಿದೆ? ನಿನ್ನ ಗುರುಗಳಾದಂತಹ ದ್ರೋಣರಲ್ಲಿ ಹೇಳಿದ್ದೇನೆ, ಕೈಯ ಕರದ ಬಿಲ್ಲನ್ನ ಕಕ್ಕಡಿ ಮುಕ್ಕಡಿ ಮಾಡು ಎಂದಾಗ ಆಗ ದ್ರೋಣರು ಹೇಳಿದ ದ್ರೋಣರಲ್ಲಿ ನೀವು ಗುರುಗಳು ಇಂಥ ಹೇಯ ಕೃತ್ಯಕ್ಕೆ ಮನ ಮಾಡಬಹುದೇ ಎನ್ನುವುದಾಗಿ. ಆಗ ದ್ರೋಣರೊಂದು ಮಾರ್ಮಿಕವಾದಂತಹ ಮಾತನ್ನು ಹೇಳಿದ್ದಾರೆ. ಏನು ಬಲ್ಲಯ್ಯ, ಪಾಯಸದ ಪಾತ್ರೆಯಲ್ಲಿ ಅದ್ದಲ್ಪಟ್ಟ ಸಟ್ಟುಗವನ್ನು ಹೇಗೆ ಪಾಯಸದ ರುಚಿಯನ್ನ ಅನುಭವಿಸುವುದಕ್ಕೆ ಸಾಧ್ಯವಿಲ್ಲವೋ ಹಾಗೆಯೇ ಮಹಾಭಾರತ ಯುದ್ಧ ಎನ್ನುವ ಈ ಪಾಯಸದ ಪಾತ್ರೆಯಲ್ಲಿ ಕೌರವನೆಂಬ ಬಾಣಸಿಗರ ಕೈಯ ಸಟ್ಟುಗಗಳು ನಾವಾಗಿದ್ದೇವೆ. ಇಲ್ಲಿ ನಡೆಯುವಂತಹ ನ್ಯಾಯವೋ ಅನ್ಯಾಯವೋ, ಧರ್ಮವೋ ಅಧರ್ಮವೋ, ಪಾಪವೋ ಪುಣ್ಯವೋ, ಜಯಕ್ಕೆ ಹೇಗೆ ಕೌರವನು ಹೊಣೆಗಾರನೋ ಪಾಪ ಪುಣ್ಯಕ್ಕೆ ಆತ ಹೊರೆಗಾರ. ಸೇನಾಧಿಪತಿಯ ನೆಲೆಯಲ್ಲಿ ನಾನು ಆಜ್ಞಾಪಿಸುತ್ತಾ ಇದ್ದೇನೆ, ಇದನ್ನ ಮಾಡತಕ್ಕದ್ದು. ತಪ್ಪಿದರೆ ನಿನ್ನ ಮೇಲೆ ಶಿಸ್ತು ಕ್ರಮ ಅಂದ್ಮೇಲೆ ಆ ಕಾರ್ಯವನ್ನು ಮಾಡಿದ್ದೇನೆ. ಸರಿ. ಆಮೇಲೆ ಗೋಗ್ರಹಣದ ಕಥೆಯನ್ನ ಹೇಳಿದೆ. ಖಂಡಿತವಾಗಿಯೂ ಹೌದು. ಯಾಕೆ ಗೋಗ್ರಹಣದ ಸಂದರ್ಭದಲ್ಲಿ ಭೀಮಸೇನ ಪೆಟ್ಟಿನಿಂದ ಆಮೇಲೆ ಮೊದಲು ನೀನೇನು ಮಾಡಿದ್ದಿ? ಇಂದ್ರ ನಿನಗೊಂದು ಅಸ್ತ್ರ ಕೊಟ್ಟ, ಸಂಮೋಹನ ಅಸ್ತ್ರ. ನಿಜ. ಆ ಸಂಮೋಹನ ಅಸ್ತ್ರವನ್ನು ನೀನು ಪ್ರಯೋಗಿಸಿದಾಗ ಅದರ ಎದುರಿನಲ್ಲಿ ಮಾರ್ಮಲೆತು ಹೋರಾಡುವ ಸ್ಥಿತಿಯಲ್ಲಿ ಯಾರೂ ಇಲ್ಲದೆ ನಾವು ಮೂರ್ಛಿತರಿದ್ದಾಗ ನೀವು ಗೋವುಗಳನ್ನ ಬಿಡಿಸಿಕೊಂಡು ಹೋದ್ರು ಹೊತ್ತುಕೊಂಡು ಹೋದ್ರು ಎನ್ನುವುದು ಗೊತ್ತಿಲ್ಲ. ಬಿಡು, ಆ ಕಥೆಗಳು ಅಂತಿರಲಿ. ನಿಮ್ಮನ್ನ ಸೋಮವಂಶೀಯನಾದಂತಹ ನಿಮಗೆ ಸೋಮಗ್ರಹಣ ನಿಮ್ಮ ಪಕ್ಷವನಂತೂ ಆ ಭಾರ್ಗವನೇ ಬಂದರೂ ಲೆಕ್ಕಕ್ಕಿಲ್ಲ. ಒಂದು ಅಲ್ಲ, ನಿಜ ವಿಷಯ ನಾನು ಹೇಳಿದ್ದು. ಅಗತ್ಯವೇ ಇಲ್ಲ ಇಂಥ ಸಂದರ್ಭದಲ್ಲಿ ನಿನ್ನನ್ನ ಗೆಲ್ಲುವುದಕ್ಕಾಗಿ ಆ ಭಾರ್ಗವೇಂದ್ರನ ಇಲ್ಲಿಗೆ ಬರಬೇಕಾ ಅಂತ ಅಗತ್ಯ ಇಲ್ಲ. ಯಾಕೆ ನೆನಪು ಮಾಡಿಕೊ, ಏನು ಈ ಹಿಂದೆ ಘಟಿಸಿ ಹೋದಂತ ಘಟನೆಗಳನ್ನು ವನವಾಸದಲ್ಲಿ ನಾವೆಲ್ಲರೂ ಇರುವಂತ ಸಂದರ್ಭ ನಿಮ್ಮ ಪ್ರತಿಷ್ಠೆಯನ್ನು ಮೆರೆಸಿಕೊಳ್ಳಲು ಹೊಸುಗ ಅಲ್ಲ, ನಿಮ್ಮ ತನವನ್ನು ಮಿಕ್ಕೊಳ್ಳುವವರಿಗೆ ಪ್ರದರ್ಶನ ಮಾಡಿಸಲು ಹೊಸುಗ ನೀವು ಕೈಗೊಂಡಿದ್ದೇನೆ. ಎಲ್ಲವರ ಜೊತೆಗೂಡಿ ಘೋಷಯಾತ್ರೆಯನ್ನು ಕೈಗೊಂಡು ವನದತ್ತ ತಾವು ಬಂದ ಅದೇ ಸಂದರ್ಭದಲ್ಲಿ ಚಿತ್ರಸೇನ ಎನ್ನುವ ಗಂಧರ್ವ ಅಲ್ಲಿಯ ತನಕ ಬಂದಿದ್ದ. ಬಂದ ಆ ಚಿತ್ರಸೇನ ಗಂಧರ್ವನಿಗೂ ನಿನ್ನ ಒಡೆಯನಾಗಿರುವಂತ ಕೌರವನಿಗೆ ನಡೆದತ್ತು ಹೋರಾಟ. ಆ ಹೋರಾಟದ ಪರಿಣಾಮ ಏನಾಯ್ತು? ನಿನ್ನ ಒಡೆಯನಾಯ್ತ ನಿನಗೆ ಪಟ್ಟ ಬಂದ ಮಹೋತ್ಸವನ ಕೈಗೊಂಡ ನಿನಗೆ ಅನ್ನದಾತ. ಆ ನಿನ್ನ ಅನ್ನದಾತ ಕೌರವನನ್ನ ಆ ಚಿತ್ರಸೇನ ನಾಗಪಾಶದಿಂದ ಅವನ ಕರಚರಣವನ್ನು ಬಂಧಿಸಿ ಎಳೆದೊಯ್ಯುವುದಕ್ಕೆ ಮುಂದಾದ. ಅನ್ನದಾತನೊಬ್ಬನನ್ನ ಮತ್ತೊಬ್ಬಾತ ಎಳೆದೊಯ್ಯುತ್ತಿರುವ ಆ ಸಂದರ್ಭ ಅವನನ್ನು ರಕ್ಷಿಸಿದಕ್ಕಲ್ಲ, ಅವನ ಸೆರೆಯಿಂದ ಬಿಡಿಸಿದಕ್ಕೂ ನೀನಲ್ಲಿಗೆ ಬರಬೇಕಾಗಿತ್ತು. ಆ ಸಂದರ್ಭದಲ್ಲಿ ನೀನಲ್ಲಿದ್ದೀಯಾ? ಅವನಿಗೆ ಸಹಾಯ ಮಾಡೋದಕ್ಕಾಗಿ ನೀನಲ್ಲಿ ಬಂದಿದ್ದೀಯಾ? ಅಲ್ಲೇ ಇದ್ದೀಯಾ? ಖಂಡಿತವಾಗಿ ಇಲ್ಲ. ಆತನನ್ನ ಎಳೆದೊಯ್ಯುವಾಗ ನೀನು ಅಲ್ಲಿಂದ ವಿಕರ್ಣನ ರಥವನ್ನ ಯಾರಿ ಹಸ್ತಿನಾವತಿಗೆ ಓಡಿ ಹೋದವನಂತೆ. ಆ ಸಂದರ್ಭದಲ್ಲಿ ನಾಗಪಾಶದಿಂದ ಬಂಧ ಮುಕ್ತಗೊಳಿಸುವುದಕ್ಕೋಸ್ಕರ ಚಿತ್ರಸೇನಿಂದ ನಿನ್ನೊಳೆಯ ಕೌರವನನ್ನು ನಾನು ಬಿಡಿಸಿದವನಿದ್ದೇನೆ. ಅಷ್ಟೇ ಮಾತ್ರವಲ್ಲ, ಯಾಕೆ ನನ್ನಿಂದ ಸಾಧ್ಯವಾಯಿತು? ಆ ಚಿತ್ರಸೇನ ಗಂಧರ್ವನಲ್ಲಿ ಹೋರಾಟ ಮಾಡಬೇಕು ಅಂತಾದ್ರಿ, ಅಲ್ಲ ಜಯವನ್ನ ಕಾಣಬೇಕು ಅಂತಾದ್ರಿ ಚಾಚಿಸುವ ವಿದ್ಯೆಯನ್ನು ಕಲಿತವನಾಗಿರಬೇಕು. ಆ ವಿದ್ಯೆಯನ್ನು ಅರಿತವನಾನಿದ್ದೇನೆ. ಅದರ ಪರಿಣಾಮದಿಂದ ಅವನನ್ನು ನಾನು ಗೆದ್ದೆ. ಆ ಬಳಿಕ ಕರಚರಣಗಳ ಬಂಧಿಸಿದಾಗ ನಾಗಪಾಶದಿಂದ ಬಂಧ ಮುಕ್ತವಾಗಬೇಕು ಅಂತಾದ್ರೆ ಇರುವ ಮಾತು ವರ ಹೇಗೆ? ಪತಿವ್ರತ ನಾರೆಯ ಕಾಲ ಸ್ಪರ್ಶದಿಂದ ನಾಗಪಾಶ ಎನ್ನುವುದು ಬಂಧ ಮುಕ್ತವಾಗ್ತದೆ. ಅದನ್ನು ಅರಿತಿರುವಂತನೇ
ಭಾನುಮತಿಯ ಕಾಲಿನಿಂದ ಹಾ ಆ ಪಾಶವನ್ನು ಬಿಡಿಸುವುದಕ್ಕೆ ಮುಂದಾದ ಆಗ್ಲಿಲ್ಲ. ಸಾಧ್ಯವಾಯ್ತಾ? ಆಗ್ಲಿಲ್ಲ. ಆಗ್ಲಿಲ್ಲ. ಹಾ. ಆ ಸಂದರ್ಭದಲ್ಲಿ ಹಾ. ನಮ್ಮ ಇವರ ಮಡದಿಯಾಗಿರುವಂತ ಹಾ. ದ್ರೌಪದಿ ಅಲ್ಲಿವರೆಗಾಗಿ ಬರಮಾಡಿಕೊಂಡು ಹಾ. ಎಡಗಾಲಿನಿಂದ ನಾಗ ಆತನನ್ನು ಸ್ಪರ್ಶಿಸುವುದರ ತನ್ಮೂಲಕ ಹಾ. ನಾಗಪಾಶದಿಂದ ಬಂಧ ಮುಕ್ತಗೊಳಿಸಿದವರು ನಾವಿದ್ದೇವೆ. ಖಂಡಿತವಾಗಿ. ಇಷ್ಟೆಲ್ಲ ಇರುವಾಗ ಹಾ. ಈ ರೀತಿಯ ಮಾತುಗಳನ್ನಾಡಿ ಹಾ. ಅಲ್ಲ ಮತ್ತೊಂದು ರೀತಿಯಲ್ಲಿ ನಿನ್ನನ್ನು ನೀನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತೀಯ ಅಂತ ಖಂಡಿತವಾಗಿ ಸಾಧ್ಯ ಇಲ್ಲ. ನೀನು ಹೇಳಿದ್ದು 100ಕ್ಕೆ 100 ಸತ್ಯವೇ ಹೌದು. ಹೌದಲ್ಲ? ಖಂಡಿತವಾಗಿಯೂ. ಹಾ. ಯಾಕೆ ಚಿತ್ರಸೇನ ಪ್ರಕರಣದಲ್ಲಿ ಹಾ. ಆತ ಗಗನಗಮನ ಸಾಮರ್ಥ್ಯನದಂತಹ ಕೇಚರ ಹಾ. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ಲಿಲ್ಲ. ಇರ್ಲಿಲ್ಲ. ಕೇವಲ ಪೆಟ್ಟು ಬೀಳ್ತದೆ, ಯಾವ ಕಡೆಯಿಂದ ಬೀಳ್ತದೆ ಎನ್ನುವುದು ನಮಗೆ ಗೊತ್ತಿರಲಿಲ್ಲ. ಹಾ. ನಾನು ಮೊದಲೇ ಹೇಳಿದ್ರೆ ನಿನ್ನ ಭಾಗ್ಯ ದೊಡ್ಡದು ಅಂತ. ಹಾ. ದ್ರೌಪದಿಯ ಸ್ವಯಂವರಕ್ಕೆ ಒಬ್ಬ ಅಂಗಾರಪರ್ಣ ಎನ್ನುವಂತಹ ಗಂಧರ್ವ ಅಥವಾ ಚಿತ್ರರಥ ನಾಮಕ. ಸರಿ. ಆವಾಗ ನೀನು ಆ ಚಿತ್ರರಥನ ರಥವನ್ನ ನಿನ್ನ ಆಗ್ನೇಯಾಸ್ತ್ರದಿಂದ ಭಸ್ಮೀಭೂತನಾಗಿಸಿದಿ. ಸರಿ. ಆವಾಗ ಆತ ನಿಮ್ಮೊಡನೆ ಒಂದು ರಾಜೀವಾಗಿ ಮಾಡಿಕೊಂಡ. ಏನು, ನನ್ನಲ್ಲಿರುವಂತಹ ವಿದ್ಯೆಯನ್ನ ನಿನಗೆ ಕಲಿಸ್ತೇನೆ, ನಿನ್ನಲ್ಲಿರುವಂತಹ ವಿದ್ಯೆಯನ್ನ ನನಗೆ ಕಲಿಸು ಎನ್ನುವುದಾಗಿ. ಆಗ ನೀನು ಆಗ್ನೇಯಾಸ್ತ್ರವನ್ನ ಅವನಿಗೆ ಬೋಧಿಸಿದೆ, ಚಾಕ್ಷುಷಿ ಮಂತ್ರವನ್ನ ನಿನಗೆ ಬೋಧಿಸಿದ. ಮತ್ತೆ ನಾನು ವಿಕರ್ಣನ ರಥ ಓಡಿ ಹೊಡೆದಕ್ಕೆ ಯಾಕೆ? ಬಹುಶಃ ನಿನಗೆ ಚಾಕ್ಷುಷಿ ಮಂತ್ರ ಬರ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಹಸ್ತಿನಾಮತಿಗೆ ಹೋಗಿ ಚಾಕ್ಷುಷಿ ಮಂತ್ರ ವಿದ್ಯೆಯನ್ನು ಬಲ್ಲಂತಹ ದ್ರೋಣಾಚಾರ್ಯರನ್ನ ಕರೆತರುವುದಕ್ಕಾಗಿ ನಾನು ಅಲ್ಲಿವರೆಗೆ ಹೋದೆ. ಆಮೇಲೆ ನಾಗಪಾಶದಲ್ಲಿ ಕಟ್ಟಿದಂತಹ ದುರ್ಯೋಧನನ್ನು ಬಿಡಿಸಿದ ಕಥೆ ನೀನು ಹೇಳುದಲ್ವಾ? ಹಾ, ನಿಜ. ಯಾನು ನಮ್ಮ ಒಡೆಯನ ಹೆಂಡತಿಯಾದಂತಹ ಭಾನುಮತಿ ಓರ್ವ ಗಂಡನಿಗೆ ಹೆಂಡತಿ, ಆದ್ರಿಂದ ಅವಳು ಪತಿವ್ರತೆ. ನಿಮ್ಮ ದ್ರೌಪದಿ ಹಾಗಲ್ಲ, 5 ಜನರಿಗೆ ಹೆಂಡತಿ, ಅವಳು ಮಹಾಪತಿವ್ರತೆ. ಆದ್ರಿಂದ ನಿಮ್ಮ ಬಾಳ ಬಿಡ್ದೋಯ್ತು. ಬಿಡು, ಭೀಷ್ಮಾಚಾರ್ಯರನ್ನು ಬರಮಾಡಿಕೊಳ್ಳುವುದಕ್ಕಾಗಿ ನಾನು ಹೋದವೋ ಎನ್ನುವಾಗಿ ಖಂಡಿತವಾಗಿ ಅದು ಅಲ್ಲ ಎನ್ನುವಂತ ವಿಚಾರ ನಾವು ಕೂಡ ಅರಿತವರೇ. ಹೆದರಿವಾಡಿದವ ನೀನು ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಯಾಕೆ? ಒಡೆಯ ಕಷ್ಟಕ್ಕೆ ಒಳಗಾದಾಗ ಅಲ್ಲಿದ್ದು ಯಾವುದಾದ್ರೂ ರೀತಿಯಲ್ಲಿ ಆತನಿಗೆ ಸಹಾಯ ಮಾಡುವುದಕ್ಕೆ ಆಗ್ತದೋ ಎನ್ನುವುದಕ್ಕೆ ಪ್ರಯತ್ನಶೀಲರಾಗುವುದು ಜಾಣನಾದವನ ಲಕ್ಷಣ. ಅದನ್ನು ಬಿಟ್ಟು ಇಲ್ಲೇ ಇದ್ದವನೊಬ್ಬನನ್ನು ಕರೆತರಬೇಕು ಎನ್ನುವಾಗ ಸಾಗುವುದಕ್ಕೆ ಮುಂದಾದ್ರೆ ಇಲ್ಲಿಯ ಪರಿಸ್ಥಿತಿ ಏನಾಗ್ತದೆ ಅಂತ ಯೋಚನೆ ಮಾಡಿದ್ಯೋ? ಆಮೇಲೆ ಕತೆ ಮುಂದೆ ಏನಾಯ್ತು ಅಂತ ಕೇಳು. ದ್ರೌಪದಿ ಬಂದು ಬಿಡಿಸಿದ್ಲ, ನೀನು ಬಿಡಿಸಿದ್ಯಾ? ಕೌರವ ಹಸ್ತಿನಾವತಿಗೆ ಹೋದವ ಪಾಂಡವರಿಂದ ದತ್ತವಾದಂತಹ ಈ ಜೀವ ನನಗೆ ಬೇಡ ಎನ್ನುವುದಾಗಿ ಅಗ್ನಿ ಪ್ರವೇಶಕ್ಕೆ ಮುಂದಾದ. ಆಗ ಆತನ ಪಾದವನ್ನ ಹಿಡಿದು ನಿನ್ನ ಪ್ರಾಣಕ್ಕೆ ನನ್ನ ಪ್ರಾಣ, ನಿನ್ನ ಈ ಮಾನಪಾನಿ ಎನ್ನುವುದು ಪರಿಹಾರವಾಗದೆ ನನ್ನ ಪಾದವನ್ನು ಅಂಗರಿಂದ ತೊಳಸಿಕೊಳ್ಳುವುದಿಲ್ಲ ಎನ್ನುವ ಪ್ರತಿಜ್ಞೆಯನ್ನ ಮಾಡಿ ನಾನು ಪ್ರವೇಶ ಮಾಡಿದವ. ಬಿಡು, ನಿನ್ನ ಬೆಳಗ್ಗೆ ನಡೆದಂತಹ ಯುದ್ಧವನ್ನು ನೋಡಿ ಬೆಳೆದು ಕಾಲ ನಡುಗೆ ಎನ್ನುವಂತಹ ನಿನ್ನ ಅಣ್ಣ ಧರ್ಮರಾಯನನ್ನು ಸೋಲಿಸಿ ಇಲ್ಲ ಕೊಪ್ಪಿನಿಂದ ಅವರ ಎದೆಲುಗಳದು ಕಾಲಿನಿಂದ ತೊಳೆಯುವಾಗ ಎಲ್ಲೂ ಹೋಗಿದ್ದೀನಿ ನೀನು. ವಿಚಾರ ಸತ್ಯ ಎಲ್ಲಿಯೂ ಇಲ್ಲದೆ ಅಲ್ಲ, ತೀರ್ಮಾನಗಳೆಲ್ಲವೂ ಸತ್ಯವಂತಾದ್ರೆ ನಮ್ಮಿಬ್ಬರ ಮಾತು ಇಲ್ಲಿ ಪ್ರಾಮುಖ್ಯ ಅಲ್ಲ. ನಿರೀಕ್ಷೆ ಯಾವುದು? ಪ್ರತಿಸ್ಪರ್ಧಿ ಹೌದಲ್ಲ? ಕರ್ಣಾರ್ಜುನರ ಕಾಳಗ ಹಿಂದೆ ಒಂದಾಗಲಿಲ್ಲ ಅಂತಲ್ಲ, ಪರೀಕ್ಷಾ ರಂಗದ ಕಾಲದಲ್ಲಿ ನಾವು ಒಂದಾದವರು. ಅಂದೇ ನಿನ್ನ ಭೀಷ್ಮರು ನೀನೊಬ್ಬ ಸೋತ ಪುತ್ರ ಎನ್ನುವಾಗಿ ಎಲ್ಲವರು ಕರೆದ್ರು. ನಾನು ಮಾತ್ರ ನಿನ್ನನ್ನು ಆ ರೀತಿ ಸಂಬೋಧಿಸದೆ ಕರ್ಣ ಎನ್ನುವ ಹಾಗೆ ಸಂಬೋಧಿಸುತ್ತಲಿದ್ದೆ. ಅಲ್ಲಿಂದ ಇಲ್ಲಿಯ ತನಕ ಎಂದು ನಾವು ಮುಖಾಮುಖಿಯಾದವರಲ್ಲ ರಣಕ್ಷೇತ್ರದಲ್ಲಿ. ನೀನು ಇಲ್ಲೇ ಇದ್ದದ್ದೇ ಆದ್ರೂ ಪರಸ್ಪರ ನಾವು ಎದುರಾದವರಲ್ಲ, ನೇರವಾಗಿ ಆಗಲಿಲ್ಲ. ನಾವು ಸಂಕರ ಯುದ್ಧದಲ್ಲಿ ಪರಸ್ಪರ ವೈರುಧ್ಯವನ್ನು ಸಾಧಿಸಿರಬಹುದು. ಇಂದಿಗೆ ನಡೆಯುತ್ತಲೇ ಇರೋದು ಮಹಾಭಾರತದ 17ನೆಯ ದಿನದ ಯುದ್ಧ. ಈ 17ನೆಯ ದಿನದ ಯುದ್ಧದಲ್ಲಿ ಕರ್ಣಾರ್ಜುನರ ಕಾಳಗ. ಇದರಲ್ಲಿ ಯಾರಿಗೆ ಗೆಲುವು, ಯಾರ ಸಾವು?